ಹನಿ ಮಳೆ ಬಿದ್ಬಿಟ್ರೆ ಗೊತ್ತಿಲ್ಲದೆ ಮೈ ಮೇಲೆ ಹತ್ಕೊಂಡು ರಕ್ತ ಕುಡಿತಾರೆ. ನೋಡಿ, ನಾನು ನೀವ್ ಅನ್ಕೊಂಡಿರೋ ತರ ಅಲ್ಲ. ನನ್ ಬಗ್ಗೆ ಗೊತ್ತು ಗೊತ್ತು. ಭಕ್ತಿಗೆ ನಿಶ್ಚಿತಾರ್ಥದ ದಿನ ಬಳೆ ಸಿಕ್ಕಾಗ ನಿನ್ ಮುಖ ನೋಡಿ ಎಲ್ಲ ಅರ್ಥ ಆಗೋಯ್ತು. ಏನ್ ಹೊಟ್ಟೆವ್ರಿ, ಅಬ್ಬಾ ಉಸಿರು ಬಿಟ್ರೆ ಸಾಕು ಬರೀ ಬೆಂಕಿನೇ. ಜಾಸ್ತಿ ಮಾತಾಡ್ಬಿಡಿ. ರಾಘು ಸುಮ್ಮನಿರು. ನೋಡಿ ದಮಯಂತಿ ಅವ್ರೆ, ನನ್ ತಂಗಿಗೆ ಭಕ್ತಿನ ಕಂಡ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ಭಕ್ತಿನೇ ಶ್ರೀಕಾಂತ್ಗೆ ಮತ್ತೆ ಇವಳಿಗೆ ಮದುವೆ ಮಾಡಿಸಿದ್ದು. ಹಾಗಿದ್ರೆ ನಿಮ್ ತಂಗಿಗೆ ಅರ್ಥ ಮಾಡ್ಸಿ. ಇನ್ಮೇಲೆ ದಾಮಿನಿ ಅಮ್ಮೋರ್ ಮುಂದೆ ನಿಂತ್ಕೊಳ್ಳೋ ಹಾಗೆ ತಲೆನ ತಗ್ಸಿ ಅವಳ ಆದ್ನಿ ಮುಂದೆನೂ ನಿಂತ್ಕೋಬೇಕು ಅಂತ. ಓಹ್ ಅಲ್ಲಲ್ಲ, ಈಗ ಅವಳು ಈ ಮನೆ ಭಕ್ತಿಯಾಗಿ ಇರಲ್ಲ ಅಲ್ವಾ, ದಾಮಿನಿ ಮನೆ ಸೊಸೆಯಾಗಿರ್ತಾಳೆ. ಆಗ ಭಕ್ತಿ ಅಂತಲ್ಲ, ಭಕ್ತಿ ಅಮ್ಮೋರೆ ಅಂತ ಕೈ ಕಟ್ಕೊಂಡು ನಿಂತ್ಕೊಂಡು ಮಾತಾಡೋದಕ್ಕೆ ರೆಡಿ ಆಗಿರೋದಕ್ಕೆ ಹೇಳಿ ನಿಮ್ ತಂಗಿಗೆ. ನಾನ್ ಹೇಳಿದ್ದನ್ನ ಕೇಳಿನೇ ಇಷ್ಟೊಂದು ಒದ್ದಾಡ್ತಿದೀಯಾ, ಇನ್ನು ಕಣ್ಣಾರೆ ನೋಡ್ಬಿಟ್ರೆ ಅಷ್ಟೇ ಕತೆ ಚಿಕ್ಕಮ್ಮ. ನೋಡಿದ್ಯಾಕ ಹೇಗ ಅಹಂಕಾರ ತುಂಬಿ ತುಳುಕ್ತಾ ಇದೆ ಇವ್ರಿಗೆ ಅಂತ. ನನಗ್ ಹಾಗ ಅನಿಸ್ತಿಲ್ಲ.